ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ಎಸ್ಪೆಷಲಿಯಾಗಿ ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಕಾಡೆಮಿಕ್ ಇಯರ್ ಇನ್ನೇನು ಶುರು ಆಗ್ತಿದೆ ಸ್ನೇಹಿತರೆ. 2026-2027 ಅಕಾಡೆಮಿಕ್ ಇಯರಲ್ಲಿ ಯಾವುದೇ ಸ್ಕಾಲರ್ಶಿಪ್ಗಳು ನೀವು ಹಾಕ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿಂದನೇ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಸ್ಕಾಲರ್ಶಿಪ್ ಬಿಟ್ಟಿದ ತಕ್ಷಣ ನಿಮಗೆ ಹಾಕೋಕ್ಕೆ ಒಂದು ಒಳ್ಳೆಯ ಐಡಿಯಾ ಇರುತ್ತೆ. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿಯಾಗಿ ಇಟ್ಕೊಂಡಿದ್ರೆ ಆನ್ ಟೈಮಾಗಿ ನೀವು ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ್ರೆ ಅಮೌಂಟ್ ಸಹಿತ ನಿಮಗೆ ಕ್ರೆಡಿಟ್ ಆಗುತ್ತೆ. ಅದರ ನಿಧಾನ ಆದರೂ ಸಹಿತ ಸ್ನೇಹಿತರೆ ಅಮೌಂಟ್ ಮಾತ್ರ ಗ್ಯಾರಂಟಿಯಾಗಿ ಈ ಸ್ಕಾಲರ್ಶಿಪ್ಗಳಲ್ಲಿ ನಾನು ಯಾವುದ್ಯಾವ್ದು ಹೇಳ್ಕೊಂಡು ಹೋಗ್ತೀನಿ ಆ ಸ್ಕಾಲರ್ಶಿಪ್ಗಳೆಲ್ಲನೂ ಸಹಿತ ನಿಮ್ಗೆ ಅಮೌಂಟ್ ಬರೋದು ಗ್ಯಾರಂಟಿ ಇರುತ್ತೆ. ಟೋಟಲಾಗಿ ನಿಮಗೆ ಸ್ನೇಹಿತರೆ 5 ಸ್ಕಾಲರ್ಶಿಪ್ಗಳೈತೆ. 5 ಸ್ಕಾಲರ್ಶಿಪ್ ಸಹಿತ ನಿಮಗೆ ಟೋಟಲಾಗಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಕಡೆಯಿಂದ 7 ಸ್ಕಾಲರ್ಶಿಪ್ ಐತೆ ಸ್ನೇಹಿತರೆ. ಇದೊಂದು ಕರ್ನಾಟಕ ಸರ್ಕಾರದಲ್ಲಿ, ಅದರಲ್ಲಿ ಒಂದು ಮಾತ್ರ ಪ್ರೈವೇಟ್ ಆಗಿರುತ್ತೆ. ಇನ್ನೆಲ್ಲ ಸಹಿತ ಗ್ಯಾರಂಟಿಯಾಗಿ ಅದು ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಇದಕ್ಕೆಲ್ಲ ಎಲಿಜಿಬಿಲಿಟಿ ಹಾಗೆ ಎಷ್ಟೆಷ್ಟು ಯಾವ ಸ್ಕಾಲರ್ಶಿಪ್ ಅಂತಂದು ನಿಮಗೆ ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಎಸ್ಪೆಷಲಿ ಅಕಾಡೆಮಿಕ್ ಇಯರ್ 26-27ಗೆ ಸ್ಕಾಲರ್ಶಿಪ್ ಹಾಕೋಕ್ಕೆ ನಿಮ್ಗೆ ಇದು ಯೂಸ್ ಆಗುತ್ತೆ. ಮೊದಲಾಗಿ ನಿಮಗೆಲ್ಲ ಗೊತ್ತಿರೋಂಗೆ ಸ್ನೇಹಿತರೆ, SSP ಪೋಸ್ಟ್ ಮೆರಿಟರಿ ಸ್ಕಾಲರ್ಶಿಪ್. ಪೋಸ್ಟ್ ಮೆರಿಟಿಕ್ ಅಂದರೆ ಹೈಯರ್ ಎಜುಕೇಷನ್ ಯಾರ್ಯಾರು PUC ಇಂದ ಹಿಡಿದು ಇವಾಗ ಫಸ್ಟ್ ಇಯರ್ ಸೇರ್ಕೊಂಡು PUC ಇಂದ ಹಿಡಿದು ಹೈಯರ್ ಎಜುಕೇಷನ್ ಅವ್ರಿಗೆ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆಲ್ಲರೂ ಸಹಿತ ಇದೊಂದು ಸ್ಕಾಲರ್ಶಿಪ್ ನೀವು ಹಾಕ್ಬೋದು. ಇದೆಲ್ಲರೂ ಗೊತ್ತಿರುತ್ತೆ. ಇದಕ್ಕೆ ನೀವು ಎಲಿಜಿಬಿಲಿಟಿ ಬಂದ್ಬಿಟ್ಟು ಸ್ನೇಹಿತರೆ ಮೋಸ್ಟ್ ಆಫ್ ದ ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು. ಕ್ಯಾಟಗರಿ ವೈಸ್ ಆಗಿರುತ್ತೆ ಇದು ಸ್ಕಾಲರ್ಶಿಪ್ಪು. SC ಅಥವಾ ST, OBC, ಮೈನಾರಿಟಿ ಮತ್ತು EWS ಎಲಿಜಿಬಲ್ ಸ್ಟೂಡೆಂಟ್ಸ್ ಅವರು ಆಗ್ಬೋದು ಇದೊಂದು ಸ್ಕಾಲರ್ಶಿಪ್ಗೆ. ಹಾಗೆ ಇದು ಕಾಲೇಜ್ ಬಂದ್ಬಿಟ್ಟು ಸ್ನೇಹಿತರೆ ರೆಕಗ್ನೈಸೇಷನ್ ಆಗಿರಬೇಕು. ಇನ್ಸ್ಟಿಟ್ಯೂಷನ್ ನೀವು ಯಾವ್ದು ಕಾಲೇಜ್ ಅಥವಾ ಯೂನಿವರ್ಸಿಟಿ ಓದ್ತಿರುತ್ತೆ ಅದು ರೆಕಗ್ನೈಸೇಷನ್ ಆಗಿರಬೇಕು. ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು. ಇನ್ಕಮ್ ಲಿಮಿಟ್ ಡಿಪೆಂಡ್ಸ್ ಆನ್ ದ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಬೆನಿಫಿಟ್ಸ್ ನಿಮಗೆ ಹಾಸ್ಟೆಲ್ ಅಥವಾ ಮೇಂಟೆನೆನ್ಸ್, ನೀವೇನು ಹಾಸ್ಟೆಲ್ ಇದ್ದರೆ ಹಾಸ್ಟೆಲ್ದು ಬೆನಿಫಿಟ್ಸ್ ಸಹಿತ ತಗೊಳುತ್ತೆ. ಹಾಗೆ ನಿಮಗೆ ಟ್ಯೂಷನ್ ಫೀಸ್ ರಿಕ್ವೈರ್ಮೆಂಟ್ ಸಹಿತ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಇದು ಅಮೌಂಟ್ ಬಂದ್ಬಿಟ್ಟು DBT ಮುಖಾಂತರ ಇದು ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಸಹಿತ ಇದು ಲಿಂಕ್ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ಸ್ನೇಹಿತರೆ ssp.karnataka.government.in. ಇದು ಫಸ್ಟ್ ಸ್ಕಾಲರ್ಶಿಪ್ ಸ್ನೇಹಿತರೆ. ನಿಮಗೆ SSP ಪೋಸ್ಟ್ ಮೆರಿಟರಿ ಸ್ಕಾಲರ್ಶಿಪ್ ಇದು ಪ್ರತಿಯೊಬ್ಬರು ಸಹಿತ ಅಪ್ಲೈ ಮಾಡ್ಬೋದು ಹೈಯರ್ ಎಜುಕೇಷನ್ ಮಾಡೋರು. ಹಾಗೆ ಸ್ನೇಹಿತರೆ ಸೆಕೆಂಡ್ ಒನ್ ಬಂದ್ಬಿಟ್ಟು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಂತ ಸ್ನೇಹಿತರೆ. ಇದು ಪಾಪ್ಯುಲರ್ ಸ್ಕಾಲರ್ಶಿಪ್. OBC ಕ್ಯಾಟಗರಿ ಯಾರ್ಯಾರು ಇರ್ತಾರೆ ಸ್ನೇಹಿತರೆ ಅಂಥವ್ರಿಗೆ ಮಾತ್ರ, ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ಮಾತ್ರ ಇದು ಎಲಿಜಿಬಲ್ ಆಗಿರ್ತಾರೆ. ಅವರು ಇದಕ್ಕೆ ಎಲಿಜಿಬಿಲಿಟಿ ಏನಂಗೆ ಕರ್ನಾಟಕ ಡಾಮಿನ್ ಆಗಿರಬೇಕು. ಕ್ಯಾಟಗರಿ ಬಂದ್ಬಿಟ್ಟು ಸ್ನೇಹಿತರೆ ಕ್ಯಾಟಗರಿ 1, 2A, 3A, 3B ಸ್ಟೂಡೆಂಟ್ಸ್ ಅವ್ರು ಮಾತ್ರ ಇದೊಂದು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಹಾಕ್ಬೋದು. ಇದು ಪೋಸ್ಟ್ ಮೆರಿಟರಿ ಕೋರ್ಸ್ ಒನ್ಲಿ ಮಾತ್ರ. ಹಂಗೆ ಹೈಯರ್ ಎಜುಕೇಷನ್ ಯಾರು ಮಾಡ್ತಿರ್ತಾರೆ ಅವರು ಮಾತ್ರ ಇದು ಎಲಿಜಿಬಲ್ ಆಗಿರುತ್ತೆ. ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಸ್ನೇಹಿತರೆ ಕ್ಯಾಟಗರಿ 1 ಬಿಲೋ 2.5 ಲ್ಯಾಕ್ ಇರಬೇಕು. ಹಾಗೆ ಕ್ಯಾಟಗರಿ 2A, 3A, BA, 2A, 3A, 3B ಅವ್ರಿಗೆ ಬಿಲೋ 1 ಲ್ಯಾಕ್ ಅವ್ರಿಗೂ ಇರಬೇಕು ಸ್ನೇಹಿತರೆ ಆ್ಯನ್ಯುವಲ್ ಇನ್ಕಮ್. ಹಾಗೆ ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಡ್ ಇರಬೇಕು. ಇದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಆದರೆ ಇದಕ್ಕೆ ಯಾವುದೇ ಥರ ಹಾಸ್ಟೆಲ್ ಬೆನಿಫಿಟ್ ಆಗಿ ನಿಮಗೆ ಸಿಗಲ್ಲ. ಅರೌಂಡ್ ಅಮೌಂಟ್ 15,000 ಇಯರ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಥರ್ಡ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಸ್ಪೆಷಲಿಯಾಗಿ ಇದು SC ಮತ್ತು ST ಸ್ಟೂಡೆಂಟ್ಸ್ ಅವ್ರಿಗಾಗಿರುತ್ತೆ. ಇದು ಅವರು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದರೆ ಮಾತ್ರ. ಈ ಸ್ಕಾಲರ್ಶಿಪ್ ಹೆಸರು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಸ್ನೇಹಿತರೆ. ಇದಕ್ಕೆ ಎಲಿಜಿಬಿಲಿಟಿ ಸ್ನೇಹಿತರೆ ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು. ಹಾಗೆ SC ಅಥವಾ ST ಸ್ಟೂಡೆಂಟ್ಸ್ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಹಾಗೆ ಅದರಲ್ಲೂ ಸಹಿತ ಕಂಡೀಷನ್ಸ್ ಇದೆ. ಏನು ಕಂಡೀಷನ್ ಅಂದರೆ ಸ್ನೇಹಿತರೆ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದರೆ ಮಾತ್ರ. ಇದು ಕೋರ್ಸ್ ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ, SSLC ಯಾರು ಮಾಡ್ತಿರ್ತಾರೋ SSLC, PUC, ಡಿಗ್ರಿ, ಡಿಪ್ಲೊಮೊ ಹಾಗೆ ಪ್ರೊಫೆಷ್ನಲ್ ಕೋರ್ಸ್ಗಳು ಯಾರ್ಯಾರು ಮಾಡ್ತಿರ್ತಾರೋ ಅವ್ರಿಗೆಲ್ಲರೂ ಸಹಿತ ಇದೊಂದು ಸ್ಕಾಲರ್ಶಿಪ್ನ ಹಾಕ್ಬೋದು. ಇದಕ್ಕೆ ಬೆನಿಫಿಟ್ಸ್ ಬಂದ್ಬಿಟ್ಟು ಸ್ನೇಹಿತರೆ 7,000ದಿಂದ 35,000ವರೆಗೂ ಬರುತ್ತೆ. ಆದರೆ ಇದು ಇಷ್ಟು ಅಮೌಂಟ್ ಸಹಿತ ಡಿಪೆಂಡ್ ನೀವು ಯಾವ ಕೋರ್ಸ್ ಮಾಡ್ತಿರ್ತಾರೋ ಆ ಅಕಾಡೆಮಿಕ್ ಇಯರಲ್ಲಿ ಅದ್ರ ಮೇಲೆ ಬೇಸ್ ಮೇಲೆ ಇದು ಬಂದೇ ಬರುತ್ತೆ ಸ್ನೇಹಿತರೆ ಸ್ಕಾಲರ್ಶಿಪ್. ನೆಕ್ಸ್ಟ್ ಫೋರ್ತ್ ಸ್ಕಾಲರ್ಶಿಪ್ ನೋಡೋಣ ಸ್ನೇಹಿತರೆ. ಫೋರ್ತ್ ಸ್ಕಾಲರ್ಶಿಪ್ ಬಂದು NSP ಸ್ಕಾಲರ್ಶಿಪ್, ನ್ಯಾಷನಲ್ ಸ್ಕಾಲರ್ಶಿಪ್ ಪ್ರೋಟೋ. ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಎಲಿಜಿಬಲ್ ಯಾರಿದ್ರು ಅಂದರೆ ಆಲ್ ಓವರ್ ದಿ ಕರ್ನಾಟಕ ಅಲ್ಲದೆ ಆಲ್ ಓವರ್ ದಿ ಇಂಡಿಯಾ ಸ್ಟೂಡೆಂಟ್ಸ್ ಸಹಿತ ಇದಕ್ಕೆ ಎಲಿಜಿಬಲ್ ಆಗಿರುತ್ತೆ. ಇದಕ್ಕೆ ಕ್ಯಾಟಗರಿ ಎಸ್ಪೆಷಲಿಯಾಗಿ SC ಅಥವಾ ST ಅಥವಾ OBC ಅಥವಾ ಮೈನಾರಿಟಿ ಅವ್ರ EWS ಅವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರುತ್ತೆ. ಹಾಗೆ ಗುಡ್ ಅಕಾಡೆಮಿಕ್ ರೆಕಾರ್ಡ್ ಇರಬೇಕು. ಇನ್ಕಮ್ ಕ್ರೈಟೀರಿಯಾ ಅದು ಡಿಪೆಂಡ್ಸ್ ಆನ್ ದಿ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ನೀವು scholarships.government.in NSP ಅಂತ ಹೊಡೆದ್ರು ಸಹಿತ ಗೂಗಲಲ್ಲಿ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇದು ಇನ್ನೂ ಸ್ಕಾಲರ್ಶಿಪ್ಸ್ಗಳಿನ್ನೂ ಓಪನ್ ಆಗಿಲ್ಲ, ಓಪನ್ ಆಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಇನ್ನೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇದೊಂದು ಮಾಹಿತಿ ನಿಮಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿದ್ರೆ, ಹಾಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಫಿಫ್ತ್ ಸ್ಕಾಲರ್ಶಿಪ್ ನೋಡೋಣ. ಫಿಫ್ತ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ರೈತ ನಿಧಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ನೇಹಿತರೆ ಇದು ಎಸ್ಪೆಷಲಿ ಫಾರ್ ದ ಫಾರ್ಮರ್ಸ್
ರೈತರಿಗೋಸ್ಕರ ನಿಂತ ಈ ಸ್ಕಾಲರ್ಶಿಪ್ ಸ್ನೇಹಿತರೆ. ಇದು ಫಾರ್ ಚಿಲ್ಡ್ರನ್ ಫಾರ್ ಫಾರ್ಮರ್ಸ್ ಇನ್ ಕರ್ನಾಟಕದಲ್ಲಿ ಯಾರ್ಯಾರು ಫಾರ್ಮರ್ಸ್ ಇರ್ತಾರೋ ಅವ್ರ ಮಕ್ಕಳಿಗೆ ಇದು ಬರುತ್ತೆ ಸ್ನೇಹಿತರೆ, ಅವ್ರಿಗೆ ಬರುತ್ತೆ. ಇದು ಎಲಿಜಿಬಲ್ ಬಂದ್ಬಿಟ್ಟು ಸ್ನೇಹಿತರೆ ಪೇರೆಂಟ್ಗೆ ರಿಜಿಸ್ಟರ್ಡ್ ಫಾರ್ಮರ್ ಫ್ರೂಟ್ಸ್ ಐ ಡಿ ಇರಬೇಕು ಸ್ನೇಹಿತರೆ. ಫಾರ್ಮರ್ ಐ ಡಿ ಇದ್ದರೆ ಮಾತ್ರ ಬರುತ್ತೆ. ಇದು ಯಾವ್ಯಾವರು ಸಹಿತ PUC IIT ಅಥವಾ ಡಿಪ್ಲೊಮೊ ಡಿಗ್ರಿ ಅಥವಾ ಪ್ರೊಫೆಷ್ನಲ್ ಕೋರ್ಸ್ಗಳು ಮಾಡ್ತಿದ್ರೆ ಅವ್ರಿಗೆಲ್ರಿಗೂ ಸಹಿತ ಇದು ಎಲಿಜಿಬಲ್. ಇದೊಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಬೆನಿಫಿಟ್ಸ್ ಬಂದ್ಬಿಟ್ಟು ಸ್ನೇಹಿತರೆ 2,000ದಿಂದ 11,000 ಒಳಗಡೆ ಬರುತ್ತೆ ಸ್ನೇಹಿತರೆ. ಅಕಾರ್ಡಿಂಗ್ ಟು ನಿಮ್ಮ ಮಾರ್ಕ್ಸ್ ಅಥವಾ ಕೋರ್ಸ್ ನೀವು ಏನು ಮಾಡ್ತಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಸ್ನೇಹಿತರೆ 6th ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಸ್ನೇಹಿತರೆ. ಇದು ಬಂದ್ಬಿಟ್ಟು ಕರ್ನಾಟಕ ಸರ್ಕಾರ ಕಡೆಯಿಂದ ಅಲ್ಲ, ಇದು ಪ್ರೈವೇಟ್ ಸ್ಕಾಲರ್ಶಿಪ್. ಅದೇ ಗ್ಯಾರಂಟಿ ಸ್ಕಾಲರ್ಶಿಪ್. ಇಟ್ ಡಿಪೆಂಡ್ಸ್ ಆನ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಮಾರ್ಕ್ಸ್ ಮೇಲೆ ಮತ್ತು ನಿಮ್ಮ ಫ್ಯಾಮಿಲಿ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಇದು ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರುತ್ತೆ. ಹಾಗೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಸ್ನೇಹಿತರೆ ಮಿನಿಮಮ್ ಮಾರ್ಕ್ಸ್ ಕಂಪಲ್ಸರಿ ರಿಕ್ವೈರ್ಡ್ ಆಗಿರುತ್ತೆ. ಹಾಗೆ ಇದಕ್ಕೆ PUC ಅಥವಾ ಡಿಗ್ರಿ ಅಥವಾ ಪ್ರೊಫೆಷ್ನಲ್ ಕೋರ್ಸ್ ಏನೇನು ಮಾಡ್ತಿತ್ತು ಅವರೆಲ್ಲರೂ ಸಹಿತ ಇದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಆಗುತ್ತೆ. ಅದು ಮಂತ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ. ಇದೊಂದು ಮುಂಚೆ ಆಫ್ಲೈನ್ ಆಗಿತ್ತು ಇದು ಅಪ್ಲೈ ಮಾಡೋದು, ಆದರೆ ಇವಾಗ ಆನ್ಲೈನ್ ಮುಖಾಂತರ ಸಹಿತ ಅಪ್ಲೈ ಮಾಡ್ಬೋದು. ಅವ್ರು ಯಾರ್ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆಲ್ಲರೂ ಸಹಿತ ಇದು ಆಫ್ಲೈನ್ ಆಗಿ ಚೆಕ್ ಮುಖಾಂತರ ನಿಮಗೆ ಅಮೌಂಟ್ ಬರುತ್ತೆ ಸ್ನೇಹಿತರೆ. ಇದು ಸೀತಾರಾಮ್ ಜಿಂದಾಲ್ foundation.org ವೆಬ್ಸೈಟ್ ಮುಖಾಂತರ ನೀವು ಇದೊಂದು ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಸ್ನೇಹಿತರೆ ಲಾಸ್ಟ್ ಸ್ಕಾಲರ್ಶಿಪ್ ಸ್ನೇಹಿತರೆ ಇದೊಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್. ಇದು ಸಹಿತ ಎಸ್ಪೆಷಲಿ ಆಗಿ ಯಾರು ಲೇಬರ್ ವರ್ಕರ್ಸ್ ಇರ್ತಾರೋ ಅವ್ರಿಗೆ ಲೇಬರ್ ಕಾರ್ಡ್ ಇರುತ್ತೋ ಅವ್ರಿಗೆಲ್ಲರೂ ಸಹಿತ ಇದೊಂದು ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡ್ಬೋದು. ಇದು ಪೇರೆಂಟ್ ಕರ್ನಾಟಕದಲ್ಲಿ ಪೇರೆಂಟ್ ಲೇಬರ್ ಕಾರ್ಡ್ ಹೊಂದಿದ್ರೆ ಮಾತ್ರ. ಹಾಗೆ ಸ್ಟೂಡೆಂಟ್ಸ್ ಅವರ ಮಕ್ಕಳು ಯಾರು ರೆಕಗ್ನೈಸೇಷನ್ ಇನ್ಸ್ಟಿಟ್ಯೂಷನ್ ಮಾತ್ರ ಓದ್ತಿರಬೇಕು. ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನೀವು ಏನು ಕೋರ್ಸ್ ಮಾಡ್ತಿದ್ದೋ ಅದ್ರ ಮೇಲೆ ಡಿಪೆಂಡ್ ಆಗಿ ಇದೊಂದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನೀವು ಹಾಕಬೇಕಂದ್ರೆ ಪೇರೆಂಟ್ಸ್ದ ಕಂಪಲ್ಸರಿಯಾಗಿ ಲೇಬರ್ ಕಾರ್ಡ್ ಇದ್ದರೆ ಮಾತ್ರ ಇದೊಂದು ಸ್ಕಾಲರ್ಶಿಪ್ಗೆ ನೀವು ಹಾಕ್ಬೋದು. ಇದೆಲ್ಲ ಸ್ಕಾಲರ್ಶಿಪ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಏನಂದರೆ ಸ್ನೇಹಿತರೆ ಇದಿಷ್ಟು ಕಾಮನ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿರಿ. ಎಸ್ಪೆಷಲಿಯಾಗಿ ಕ್ಯಾಶ್ ಇನ್ಕಮು ಯಾವ ಥರ ಎಕ್ಸ್ಪೈರ್ ಆದೆ ಇನ್ನು 5 years ಎಕ್ಸ್ಪೈರ್ ಆಗಿದ್ರೆ ಇವಾಗಲೇ ಅದನ್ನ ರಿನ್ಯೂವಲ್ ಮಾಡಿಸಿ ಹೊಸದಾಗಿ ಮಾಡಿಸಿ ಇಟ್ಕೊಳ್ಳಿ ಸ್ನೇಹಿತರೆ. ಆಧಾರ್ ಕಾರ್ಡ್, ಕ್ಯಾಶ್ ಇನ್ಕಮ್, ಮಾರ್ಕ್ಸ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಸ್ಯಾಟ್ಸ್ ಅಥವಾ ಸ್ಟೂಡೆಂಟ್ ID, ಫೀಸ್ ರಿಸಿಪ್ಟ್ ಮತ್ತು ಮೊಬೈಲ್ ನಂಬರು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. ಇದಿಷ್ಟು ನಿಮಗೆ ಬೇಕಾದ ಇದೆಲ್ಲ ಸ್ಕಾಲರ್ಶಿಪ್ ಸಹಿತ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸ್ನೇಹಿತರೆ. ಹಾಗೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ನೇಹಿತರೆ ಇದೆಲ್ಲ ನಾನು ಯಾವುದೇ ಸ್ಕಾಲರ್ಶಿಪ್ಸ್ ಕಳೆಯೋದೀನಿ ಸ್ನೇಹಿತರೆ. SSP ಪೋಸ್ಟ್ ಮ್ಯಾರಿಟರಿ ಸ್ಕಾಲರ್ಶಿಪ್, ವಿದ್ಯಾಶ್ರೀ ಪ್ರೈಸ್ ಮನಿ, ರೈತ ವಿದ್ಯಾ ನಿಧಿ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ನೇಹಿತರೆ ಇದಿಷ್ಟು 5 ಸ್ಕಾಲರ್ಶಿಪ್ ಪಕ್ಕ ಗೌರ್ಮೆಂಟ್ ಸರ್ಕಾರ ಕಡೆಯಿಂದನೇ ಇದು ಅಮೌಂಟ್ ನಿಮಗೆ ಸ್ಯಾಂಕ್ಷನ್ ಆಗೋದು ಸ್ನೇಹಿತರೆ. ಹಾಗೆ ಇದು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಡಿಪೆಂಡ್ಸ್ ಆನ್ ದ ಮಾರ್ಕ್ಸ್ ಮೇಲೆ ಇದು ಪ್ರೈವೇಟ್ ಸ್ಕಾಲರ್ಶಿಪ್. ಇದು ಸಹಿತ ಗ್ಯಾರಂಟಿ ಸ್ಕಾಲರ್ಶಿಪ್ ಸ್ನೇಹಿತರೆ. ಇದು ನಿಮಗೆ ಅಪ್ಲೈ ಮಾಡಿ ಆದಷ್ಟು ಈ ಅಕಾಡೆಮಿಕ್ ನೀವೆಲ್ಲ ಯಾವುದೇ ಒಂದು ಸೇರ್ಕೊಂಡಿದ್ರೆ ಅದಕ್ಕೆಲ್ಲದಕ್ಕೂ ಸಹಿತ ಅಪ್ಲೈ ಮಾಡಿ. ಹಾಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ಸ್ನೇಹಿತರೆ ಪ್ರತಿಯೊಬ್ಬರು ಸಹಿತ SSP ಸ್ಕಾಲರ್ಶಿಪ್ ಹಾಕ್ಬೇಕಾದ್ರೆ NSP OTR ರಿಜಿಸ್ಟ್ರೇಷನ್ ಇವಾಗಲೇ ಮಾಡಿಟ್ಕೊಂಡಿರಿ. ಆ OTR ನಂಬರು SSP ಸ್ಕಾಲರ್ಶಿಪ್ಗೆ ನೀವು ಲಿಂಕ್ ಮಾಡಿದ್ರೆ ಮಾತ್ರ ಅದು ನಿಮಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಕಂಪ್ಲೀಟ್ ಆಗಿ ಬಂದೇ ಬರುತ್ತೆ. ಇಲ್ಲ ನಿಮ್ಮ ಅಪ್ಲಿಕೇಶನ್ಸ್ ಮುಂದಕ್ಕೆ ಪ್ರೋಸೆಸ್ ಆಗಲ್ಲ. ಇವಾಗಲೇ ಸಹಿತ NSP OTR ನಂಬರ್ನ ಇವಾಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಏನೋ ಡೌಟ್ ಇದ್ದರೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಡೌಟ್ ಇದೆ ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಿಮಗೆ ಟ್ರೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕೆ. ಅದೇ ಇದೆಲ್ಲ ಸ್ಕಾಲರ್ಶಿಪ್ ನಿಮಗೆ ಡೇಟ್ ಅನೌನ್ಸ್ ಮಾಡಿದಾಗ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಹಾಗೆ ಮಾಹಿತಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಯೂಸ್ಫುಲ್ ಆಗಿದ್ದರೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ. ಹಾಗೆ ನಮ್ಮ ಚಾನಲ್ಗೆ ಹೊಸೊಬ್ಬರು ನೋಡ್ತಿದ್ದಾರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.